ಇವತ್ತು ನಮ್ಮ ದೇಶಕ್ಕೆ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಆ ಸಂವಿಧಾನವನ್ನು ನಮಗೆ ನೀಡಿ 75 ವರ್ಷ ಕಳೆದು 76ನೇ ವರ್ಷಕ್ಕೆ ನಾವು ಪಾದಾರ್ಪಣೆಯನ್ನು ಮಾಡ್ತಾ ಇದ್ದೀವಿ. ಈ ದೇಶದಲ್ಲಿ ಲಿಖಿತವಾದಂಥ ಒಂದು ಸಂವಿಧಾನ ಇದೆ. ಆ ಸಂವಿಧಾನಕ್ಕೆ ಪೂರಕವಾಗಿ ಹಲವಾರು ಹಿರಿಯ ಚೇತನಗಳು ನಮ್ಮ ದೇಶದ ವಿವಿಧ ಧರ್ಮ, ಜಾತಿ ಇರ್ಬೋದು, ಭಾಷೆ ಇರ್ಬೋದು, ಸಂಸ್ಕೃತಿ ಇರ್ಬೋದು, ಅದನ್ನೆಲ್ಲ ಒಳಗೊಂಡು ಸುಂದರವಾದ ಒಂದು ಸಂವಿಧಾನವನ್ನು ನಮ್ಮ ದೇಶಕ್ಕೆ ಕೊಟ್ಟಿದೆ. ಆ ಸಂವಿಧಾನದ ಆಶಯದಲ್ಲಿ ಇವತ್ತು ಪ್ರಜಾಪ್ರಭುತ್ವ ಅಥವಾ ಜನರಿಗೆ ಏನೆಲ್ಲ ಹಕ್ಕುಗಳಿದೆ ಅದನ್ನು ಪ್ರತಿಪಾದಿಸಿರ್ತಕ್ಕಂಥದ್ದು ಈ ಒಂದು ಸಂವಿಧಾನ. ಆ ಸಂವಿಧಾನವನ್ನು ಇವತ್ತು ಧ್ವಂಸ ಮಾಡಲಿಕ್ಕೆ ಕೆಲವರು ಹೊರಟಿದ್ದಾರೆ, ವಿಚಿತ್ರಕಾರಿ ಶಕ್ತಿಗಳು. ಆದರೆ ಜಾತ್ಯತೀತ ಮತ್ತು ಕೋಮುವಾದನ ವಿರುದ್ಧ ಹೋರಾಡ್ತಕ್ಕಂಥ ಎಲ್ಲ ಸಂಘಟನೆಗಳು ಅದರ ವಿರುದ್ಧ ಹೋರಾಟವನ್ನು ಮಾಡಿ ಏನು ನಮ್ಮ ಈ ಸಂವಿಧಾನವನ್ನು ಉಳಿಸ್ತಕ್ಕಂಥ, ಅದನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸಕ್ಕೆ ನಾವೆಲ್ಲ ಕಟಿಬದ್ಧರಾಗಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಈ ಒಂದು ಮುಖ್ಯಮಂತ್ರಿಗಳ ಸಂದೇಶ, ಅದೇ ರೀತಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಆಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಅತ್ಯಂತ ಶ್ಲಾಘನೀಯವಾದ್ದು. ಸಂವಿಧಾನವನ್ನು ಇವತ್ತು ಎಲ್ಲ ಗ್ರಾಮದಲ್ಲಿ ಮತ್ತು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿರ್ಬೋದು, ಸಮಾಜದ ಎಲ್ಲ ವರ್ಗದ ಜನರಿಗೆ ಬೋಧನೆಯನ್ನು ಮಾಡಿ ಅದರ ಮಹತ್ವವನ್ನು ತಿಳಿಸ್ತಕ್ಕಂಥ ಕೆಲಸ ಇವತ್ತಾಗಿದೆ. ವೆರಿ ನೈಸ್, ವೆಲ್ ಸೆಡ್. ಸೊ ಇದು ಅವರ ಒಂದು ಮಾತು. ವಿಶೇಷವಾಗಿ ಆಲ್ಮೋಸ್ಟ್ ಸಂವಿಧಾನ ದಿನಾಚರಣೆ ಆಲ್ಮೋಸ್ಟ್ ಎಲ್ಲ ಊರುಗಳಲ್ಲಿ, ಜಿಲ್ಲೆ, ತಾಲೂಕು, ಹೋಬಳಿ ಮಟ್ಟದಲ್ಲಿ ಎಲ್ಲ ಕಡೆ ಆಚರಣೆ ಆಗ್ತಾ ಇದೆ. ಇವತ್ತು ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದನೂ ಸಹ ಆಚರಣೆ ಆಗಿದೆ. ವಿಶೇಷವಾಗಿ ಹಲವಾರು ಸಂವಿಧಾನದ ಒಂದು ಆಶಯಗಳು ಮತ್ತು ಮಹತ್ವನ ಜನಗಳಿಗೆ ಮತ್ತು ಎಲ್ಲರೂ ಅದನ್ನು ಅಳವಡಿಸ್ಕೊಳ್ಳೋ ನಿಟ್ಟಿನಲ್ಲಿ ಕೆಲಸಗಳಾಗಬೇಕು. ಎಲ್ಲ ಜನರಿಗೂ, ಎಲ್ಲ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಪಾಲು, ಕಟ್ಟಕಡೆಯ ವ್ಯಕ್ತಿಗೂ ಸ್ಥಾನಮಾನ, ಗೌರವ ಸಿಗೋ ನಿಟ್ಟಿನಲ್ಲಿ ಕೆಲಸಗಳಾಗಬೇಕು. ಅದೇ ಥರನೇ ಶಾಹಿದ್ ಸರ್ ಕೂಡ ತಮ್ಮ ಅಭಿಪ್ರಾಯ ನಮ್ಮೊಟ್ಟಿಗೆ ಹಂಚ್ಕೊಂಡ್ರು. ಇದಾಗಿತ್ತು ಇವತ್ತು. ನೋಡಿ, ಇವತ್ತು 76ನೇ ಭಾರತದ ಸಂವಿಧಾನ ದಿನಾಚರಣೆ ಅಂಗವಾಗಿ ಅಂಬೇಡ್ಕರ್ ಭವನಲ್ಲಿ, ಡಾಕ್ಟರ್ ಅಂಬೇಡ್ಕರ್ ಭವನಲ್ಲಿ, ವಸಂತ ನಗರ, ಇದ್ರ ಹಿಂಭಾಗನೇ ನಮ್ಮ ಆಫೀಸ್ ಇದೆ, DSS ಆಫೀಸ್ ಕಣಿಗಾಮ್ ರೋಡಲ್ಲಿ. ಇವತ್ತು ಸರ್ಕಾರದ ವತಿಯಿಂದ ಸಮಾಜ ಕಲ್ಯಾಣ ಇಲಾಖೆಯಿಂದ ಅದ್ದೂರಿಯಾಗಿ ಆಚರಣೆ ಮಾಡಿದರು. ಸಂವಿಧಾನದ ಬಗ್ಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಅಷ್ಟು ಚೆನ್ನಾಗಿ ಎಷ್ಟು ನಾಲೆಜಲ್ಲಿ ಅವ್ರದ್ದು ಇದೆ ಅಂದರೆ, ಕಾನ್ಸ್ಟಿಟ್ಯೂಂಟ್ ಡಿಬೇಟ್ ಅಸೆಂಬ್ಲಿಯಿಂದ ಪೂರ್ತಿ ಅವರು ಅದ್ರ ಬಗ್ಗೆ ಹೇಳಿದ್ರು. ಎಷ್ಟು ಜನ ಸೈನ್ ಮಾಡಿದ್ರು, ಯಾರೊಬ್ಬರು ಬಿಟ್ಟರು ಅಂತ. ನಮ್ಮ HC ಮಾದೇವಣ್ಣ ಅಷ್ಟು ಚೆನ್ನಾಗಿ ದೇ ಆರ್ ದಿ ನಾಲೆಜಬಲ್ ಫಾರ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಅಷ್ಟು ಚೆನ್ನಾಗಿ ಆಗಿದೆ. ಸೊ ನಮ್ಮದು ಒಂದು ಇದ್ರ ಮುಖಾಂತರ ಎಲ್ಲ ನಾಯಕರು ಕರೆದಿದ್ರು, ಒಳ್ಳೆ ವ್ಯವಸ್ಥೆ ಮಾಡಿದ್ರು. ನಮ್ದು ಒಂದೇ ಒಂದು ಆತಂಕ ಏನಂದರೆ, ಸಂವಿಧಾನ ಬರೀ SC/STಗೆ ಅಂಬೇಡ್ಕರ್ ಸಾಹೇಬ್ರು ಕೊಟ್ರ, ಸಂವಿಧಾನ ಕೊಟ್ಟರೆ ಇಡೀ ದೇಶಕ್ಕೆ. ಇದರಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲ ಧರ್ಮದವರು, ಎಲ್ಲ ಭಾಷೆದವರು, ಎಲ್ಲ ರಾಜ್ಯದವರು ಬರ್ತಾರೆ. ನೀವೇನು ಮಾಡಬೇಕು, ಪ್ರತಿಯೊಂದು ಸಂಘಟನೆನ, ಪರ್ಟಿಕ್ಯುಲರ್ ಕನ್ನಡ ಹೋರಾಟಗಾರರು, ಕನ್ನಡ ಪರ ಹೋರಾಟ, ಸಂವಿಧಾನ ಬಗ್ಗೆ ಅರಿವಿಗೆ, ರೈತ ಪರ ಚಳುವಳಿ, ಕಾರ್ಮಿಕರ ಮತ್ತು ಇನ್ನೂ ಇತರ ಸಂಘಟನೆಗಳನ್ನ ನೀವು ಕರೆದು ಅವ್ರನ್ನ ಕರೆದು ಸಂವಿಧಾನದ ಬಗ್ಗೆ ತಿಳುವಳಿಕೆ ಮಾಡಬೇಕು. ಬರೀ ದಲಿತ ಸಂಘಟನೆ, ದಲಿತರು ಕರೆದ ಇದೇನು ಸಂವಿಧಾನ ನಮ್ಮ ಕೈಯಲ್ಲಿ ಮಾತ್ರ ಇದೆಯಾ? ಇಡೀ ಭಾರತದ ಪ್ರತಿಯೊಬ್ಬ ಪ್ರಜೆ ಕೈಲಿ ಇರಬೇಕು. ಅದಕ್ಕೆ ಹೇಳೋದು. ಅದಕ್ಕೆ ಬಾಬಾ ಸಾಹೇಬ್ರು ಸ್ಟಾರ್ಟ್ ಮಾಡ್ತಾರೆ, ವಿ ದಿ ಪೀಪಲ್ ಆಫ್ ಇಂಡಿಯಾ. ನಾನು ಐ ದಿ ಪೀಪಲ್ ಆಫ್ ಇಂಡಿಯಾ ಅಂತ ಎಲ್ಲಿ ಹೇಳಿಲ್ಲ ಅವರು, ವಿ ದಿ ಪೀಪಲ್. ಅದಕ್ಕೆ ಇನ್ನೊಮ್ಮೆ ಯಾವತ್ತಾದ್ರೂ ಸಂವಿಧಾನ ದಿನಾಚರಣೆ ಮಾಡುವಾಗ ನೆಕ್ಸ್ಟು ದಯಮಾಡಿ ಎಲ್ಲರನ್ನು ಒಳಗೂಡಿಸಿ, ಎಲ್ಲರನ್ನು ಕರೆದು ನೀವು ಸಂವಿಧಾನ ದಿನಾಚರಣೆಯನ್ನು ಆಚರಣೆ ಮಾಡಿ. ಸೊ ಈ ಸರ್ಕಾರ ಭಾರಿ ಒಳ್ಳೆ ರೀತಿಯಲ್ಲಿ ಮಕ್ಕಳಿಗೆ ಸಂವಿಧಾನದ ಬಗ್ಗೆ ತಲುಪಿಸೋದ್ರಲ್ಲಿ ಭಾರಿ ಯಶಸ್ವಿ ಆಗಿದೆ. ಇದೇ ರೀತಿಯಲ್ಲಿ ನಡ್ಕೊಂಡು ಹೋಗ್ಲಿ. ಬಟ್ ಸಂವಿಧಾನ ಎಲ್ಲರಿಗೆ ಸಮಪಾಲಾಗಿ, ಎಲ್ಲರಿಗೂ ಏನು ಅದರ ಅಡಿಯಲ್ಲಿ ನಾವು ಬರ್ತೀವಿ. ನಾವು ಮನೆಯಲ್ಲಿ ಏನು ಆಚರಣೆ ಮಾಡ್ತೀವಿ ಅದು ನಮ್ಮ ಮನೆಗೆ ಬಿಟ್ಟಿದ್ದು. ಆಚೆ ಬಂದರೆ ವಿ ಆರ್ ಆಲ್ ಕಮ್ಸ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ವಿಚ್ ಈಸ್ ಗಿವನ್ ಬೈ ದ ಗ್ರೇಟ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಸೊ ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್, ಜೈ ಭಾರತ್, ಜೈ ಕರ್ನಾಟಕ. ನಾನು ಲಯನ್ ಬಾಲಕೃಷ್ಣ, DSSನ ರಾಜ್ಯಾಧ್ಯಕ್ಷ, ಲಯನ್ಸ್ ವಾಯ್ಸು. ನನ್ನೊಟ್ಟಿಗೆ ರಾಜೇಶ್ ಮಾಸ್ಟರ್ ಇದ್ದಾರೆ, ನಮ್ಮ ಮುಖ್ಯ ಪ್ರಧಾನ ಕಾರ್ಯದರ್ಶಿ DSS ಲಯನ್ಸ್ ವಾಯ್ಸ್. ನಮ್ಮೊಟ್ಟಿಗೆ ನಮ್ಮ ವಕ್ತಾರರಿದ್ದಾರೆ, ಡಾಕ್ಟರ್ ವಸಂತ್ ಅವರು ಭಾರಿ ನಾಲೆಜಬಲ್ ಪರ್ಸನ್. ಇವತ್ತು ನಮ್ಮ ಸಂಘಟನೆಯಿಂದ ಹಲವಾರು ಲೀಡರ್ಸ್ ಬಂದಿದ್ರು, ಎಲ್ಲರೂ ಬಂದರು. ಥ್ಯಾಂಕ್ ಯು. ಜೈ ಸಂವಿಧಾನ. ಬೆಂಗಳೂರಿನ ವಸಂತ ನಗರದ ಅಂಬೇಡ್ಕರ್ ಭವನದಲ್ಲಿ ಸಂವಿಧಾನ ದಿನಾಚರಣೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ
ನಡೀತು. ವಿಶೇಷವಾಗಿ ಹಲವಾರು ಗಣ್ಯಮಾನ್ಯರು ಉಪಸ್ಥಿತರಿದ್ದರು. ಸಿಎಂ ಸಿದ್ದರಾಮಯ್ಯ ಸಾಹೇಬ್ರಾಗಿರ್ಬೋದು, ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಮತ್ತೆ ಸಚಿವರಾದ ಆಲ್ಮೋಸ್ಟ್ ಏನು ಮಾದೇವಪ್ಪ ಅವರಾಗಿರ್ಬೋದು, ಅಧಿಕಾರಿಗಳು ಮತ್ತೆ ಹಲವಾರು ಗಣ್ಯಮಾನ್ಯರ ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಯಿತು. ಮುನಿಯಪ್ಪನವರು ಆಹಾರ ಸಚಿವರು ಅವರು ಕೂಡ ಬಂದಿದ್ರು. ಅದಾದ ನಂತರ ಇವಾಗ ವಿಶೇಷವಾಗಿ ಕರ್ನಾಟಕ ಪ್ರದೇಶ ಬಂಜಾರ ಲಂಬಾಣಿ ಸೇವಾ ಸಂಘ, ಸೊ ಮುಂಚೂಣಿಯಲ್ಲಿರುವಂತಹ ಸಂಘ, ಅವ್ರದ್ದು ಒಂದು ಕಾರ್ಯಕ್ರಮ ಇದೆ. ಸೊ ಇವತ್ತು ಎಲ್ಲರೂ ಬಂದಿದ್ರು, ಅವರೆಲ್ಲರೊಟ್ಟಿಗೆ ನಮ್ಮ ಒಂದು ಸರ್ ಹೇಳಿ ಸರ್, ಏನ್ ವಿಶೇಷತೆ ಇವತ್ತು ಬಂದಿದ್ರಿ ಕಾರ್ಯಕ್ರಮ? ನಾನು ಕರ್ನಾಟಕ ಪ್ರದೇಶ ಬಂಜಾರ ಸೇವಾ ಸಂಘದ ಇದೇ ಹಿಂದ್ಗಡೆನೆ ಇದೆ, ಮಿಲ್ಲೆಟ್ ಟ್ಯಾಂಕ್ ರೋಡ್, ವಸಂತ ನಗರ. ನಮ್ಮದು ಬಂಜಾರ ಭವನ ಅಂತಿದೆ. ನಾನು ಅದರ ಪ್ರಧಾನ ಕಾರ್ಯದರ್ಶಿಯಾಗಿ ಇವತ್ತೊಂದು ದಿವಸ ಈ ಸಂವಿಧಾನ ಏನು ಪ್ರತಿಜ್ಞೆ ಮಾಡಬೇಕು ಅಂತ ಇದೆ. ಇವತ್ತು ಮುಖ್ಯಮಂತ್ರಿಗಳು ಮತ್ತು ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಮಹಾದೇವಪ್ಪನವರು ಮತ್ತು ಎಲ್ಲ ಕೆಲವು ಸಚಿವರುಗಳೆಲ್ಲ ಭಾಗಿಯಾಗಿದ್ದಾಗ ನಾವು ನಿಜವಾಗ್ಲೂ ಹೇಳ್ತೀವಿ, ಇದು ಭಾಗಿಯಾಗೋದಲ್ಲ ಮುಖ್ಯ, ನಮ್ಮ ಜೀವನದಲ್ಲಿ ಅಳವಡಿಸ್ಕೊಡ್ಬೇಕು ಅಂತೇಳಿ ನಾವು ಇಡೀ ಕರ್ನಾಟಕದ ಬಂಜಾರ ಸಮಾಜದ ಜನಾಂಗ ಏನಿದೆ, ನಾವು ಮೊದಲೇ ನಾವು ಪೂಜೆ ಮಾಡುವುದು ನಿಮ್ಮ ಅಂದರೆ ರಾಜಕೀಯ, ಆರ್ಥಿಕವಾಗಿ ಮತ್ತು ನಮ್ಮ ಸಾಮಾಜಿಕವಾಗಿ ನಾವು ಬಲಗೊಳ್ಳಬೇಕಾದ್ರೆ ಡಾಕ್ಟರ್ ಅಂಬೇಡ್ಕರ್ ಅವರನ್ನ ನಮ್ಮ ಬಂಜಾರ ಭವನದಲ್ಲಿ ನಾವು ಮುಂದ್ಗಡೆನೆ ನಾವು ಅಂಬೇಡ್ಕರ್ ಅವರ ಒಂದು ಭಾವಚಿತ್ರ ಮತ್ತು ನಮ್ಮ ಸೇವಾಲಾಲ್ ಅವರ ಭಾವಚಿತ್ರವನ್ನು ಇಟ್ಟಿದ್ದೇವೆ. ನಾವು ಇವತ್ತೊಂದು ದಿವಸ ನಾನು ಮಾತಾಡುವಂಥದ್ದು ಏನಿಲ್ಲ. ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಏನು ನಮ್ಮ ಲಂಬಾಣಿ ಸಮಾಜ ಇದ್ದೀವಿ, 35 ಲಕ್ಷ ಜನಾಂಗ ಇದ್ದೀವಿ. ಆ ಜನಾಂಗ ಇವತ್ತೊಂದು ದಿವಸ ತುಳಿತಕ್ಕೊಳಗಾಗಿರ್ತಕ್ಕಂಥ ಜನಾಂಗನೂ ನಿಮಗೆ ಗೊತ್ತಿದೆ. ಇವತ್ತು ಇನ್ನೂ ಕೂಡ ಮಕ್ಕಳು ಮಾರಾಟ ಮಾಡ್ತಕ್ಕಂಥ ಕೆಲಸವೂ ಕೂಡ ನಮ್ಮ ಜನಾಂಗದಲ್ಲಿ ನಡೀತಾ ಇದೆ. ಅದು ಇನ್ನೂ ಜೀತ ಪದ್ಧತಿ ಇನ್ನೂ ಹೋಗಿಲ್ಲ. ಆದರೆ ಇವತ್ತೊಂದು ದಿವಸ ಸಂವಿಧಾನದ ಆಶಯಗಳನ್ನು ನೆರವೇರಿಸ್ತಕ್ಕಂಥ ಇವತ್ತು ಏನು ನಡೀತು ಇವತ್ತು ಅಂಬೇಡ್ಕರ್ ಭವನದಲ್ಲಿ, ಅದರಲ್ಲಿ ಮುಖ್ಯಮಂತ್ರಿಗಳು ಬಹಳ ಶಕ್ತಿಯುಕ್ತವಾಗಿ ಹೇಳಿದ್ದಾರೆ. ಏನಂದರೆ ತುಳಿತಕ್ಕಾದವ್ರಿಗೆ, ಅವರಿಗೆ ವಾಯ್ಸ್ ಇಲ್ಲದಿದ್ದವ್ರಿಗೆ, ಅವ್ರಿಗೆ ಏನಾದರೂ ಒಂದು ಒಳ್ಳೇಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾವ್ರೆ. ಅದ್ರ ಜೊತೆಗೆ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ DK ಶಿವಕುಮಾರ್ ಕೂಡ ನಮ್ಮ ಕಾನ್ಸ್ಟಿಟ್ಯೂನ್ಸಿಯವರು, ಕನಕಪುರ ಕ್ಷೇತ್ರದವರು, ಅವ್ರಿಗೂ ಕೂಡ ನಾವು ಮನವಿಗಳನ್ನು ಕೊಟ್ಟಿದ್ದೇವೆ. ನಮ್ಮ ಬಂಜಾರ ಸಮಾಜಕ್ಕೆ ಇನ್ನೂ ನಮ್ಮ ತಾಂಡಾಭಿವೃದ್ಧಿ ನಿಗಮಕ್ಕೆ ಹೆಚ್ಚಿನ ಅನುದಾನವನ್ನು ಕೊಡಬೇಕು. ನಮಗೆಲ್ಲ ಬಂಜಾರ ಭವನ ಏನು ಕಟ್ಟಲಿಕ್ಕೆ ತಾವು ಆ ವಾಗ್ದಾನ ಕೊಟ್ಟಿದ್ರು ಮುಖ್ಯಮಂತ್ರಿಗಳು, 8 ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು. ನಮ್ಮ ಬಂಜಾರ ಭವನ ಉದ್ಘಾಟನೆ ಆದಾಗ ಅದನ್ನ ತಕ್ಷಣ ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ನಾವು ಕರ್ನಾಟಕ ಪ್ರದೇಶ ಬಂಜಾರ ಸೇವಾ ಸಂಘದ ವತಿಯಿಂದ ನಮ್ಮ ಸಂಘದ ಕಾರ್ಯದರ್ಶಿ ಬಲರಾಮ ನಾಯ್ಕ ಇದ್ದಾರೆ, ನಮ್ಮ ರಾಮ ನಾಯ್ಕ ಅವರು ಇದ್ದಾರೆ, ಹಾಗೆ ಪ್ರಮೋದ್ ಅಂತ ಇದ್ದಾರೆ, ಹಾಗೆ ನಮ್ಮ ಎಲ್ಲ ವೆಂಕಟೇಶ್ ಅಂತ ನಮ್ಮ ಮಂಡ್ಯ ಜಿಲ್ಲಾ ಅಧ್ಯಕ್ಷರು ಅವರು ಕೂಡ ಬಂದಿದ್ದಾರೆ. ನಾವೆಲ್ಲ ಸುಮಾರು ಒಂದು 30ರಿಂದ 40 ಜನ ನಾವು ಇವತ್ತಿನ ಕಾರ್ಯಕ್ರಮ ಬಂದಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಅದನ್ನೆಲ್ಲ ಸರಿಯಾಗಿ ನೆರವೇರಿಸ್ಕೊಡ್ಬೇಕು, ಲಂಬಾಣಿ ಸಮಾಜಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅಂತೇಳಿ ನಾವು ತಮ್ಮ ಮಾಧ್ಯಮದ ಮೂಲಕ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಜೈ ಭೀಮ್, ಜೈ ಅಂಬೇಡ್ಕರ್, ಜೈ ಸೇವಾಲಾಲ್, ಜೈ ಬಂಜಾರ, ಜೈ ದಲಿತ ಸಂಘರ್ಷ ಸಮಿತಿಗಳು. ವೆರಿ ನೈಸ್. ನನ್ನ ಹೆಸರು HB ಸಿದ್ಧಾನಾಯಕ್, ಕರ್ನಾಟಕ ಪ್ರದೇಶ ಬಂಜಾರ ಸೇವಾ ಸಂಘದ ಪ್ರಧಾನ ಕಾರ್ಯದರ್ಶಿ. ಸೊ ಇದು ಅವರೊಂದು ಮಾತು. ವಿಶೇಷವಾಗಿ ಕರ್ನಾಟಕ ಪ್ರದೇಶ ಬಂಜಾರ ಲಂಬಾಣಿ ಸೇವಾ ಸಂಘ ಅವ್ರದ್ದು ಒಂದು ಕಾರ್ಯಕ್ರಮ ಇದೆ, 70ನೇ ಕನ್ನಡ ರಾಜ್ಯೋತ್ಸವ ಮತ್ತೆ 150ನೇ ವಂದೇ ಮಾತರಂ ಜನ್ಮ ದಿನೋತ್ಸವ ಕಾರ್ಯಕ್ರಮ. ಸೊ ಇದೇ ಬಂಜಾರ ಭವನದಲ್ಲಿ 29ನೇ ತಾರೀಕು ನಡೀತಾ ಇದೆ. ಹಲವಾರು ಗಣ್ಯಮಾನ್ಯರ ಸಮ್ಮುಖದಲ್ಲಿ ಒಂದು ಕಾರ್ಯಕ್ರಮ ತುಂಬಾ ಯಶಸ್ವಿ, ಅರ್ಥಪೂರ್ಣ, ವಿಜೃಂಭಣೆಯಾಗಿ ಜರುಗಲಿದ್ದು ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಮುದಾಯದ ಏಳಿಗೆಗೆ ನೀವು ಕೂಡ ಕಾರಣೀಭೂತರಾಗಬೇಕು. ವಿಶೇಷವಾಗಿ ಸುಮಾರು ಆಲ್ಮೋಸ್ಟ್ ಜಿಲ್ಲೆ, ತಾಲೂಕು, ಹೋಬಳಿ ಮಟ್ಟದಿಂದ ನೋಡ್ತಾ ಇದ್ದೀರಾ, ಈ ಇನ್ವಿಟೇಷನ್ ಕೂಡ ಕೊಟ್ಟಿದ್ದಾರೆ. ವಿಶೇಷವಾಗಿ ಸಿದ್ದನಾಯಕ್ ಅವರು ನಮ್ಮೊಟ್ಟಿಗೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಇವತ್ತಿನ ಒಂದು ಕಾರ್ಯಕ್ರಮದ ಬಗ್ಗೆ ಮತ್ತೆ ಇವತ್ತಿನ ಒಂದು ದಿನಾಚರಣೆ ಬಗ್ಗೆ. ಇದಾಗಿತ್ತು ಇವತ್ತಿನ ವಿಶೇಷ ವರದಿ. ಮತ್ತೊಂದು ವಿಶೇಷ ಸಂಚಿಕೆಯಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಿರೀಕ್ಷಿಸಿ. ನಮಸ್ತೆ. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.